Hi, hello, good morning, and welcome back to KS Guruji Daily Current Affairs Video Analysis. ಸ್ನೇಹಿತರೆ, ಇವತ್ತು 19 ಮೇ 2023 ಇವತ್ತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನೋಡುವಂತ ಸಮಯ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ ಅಸ್ ಸ್ಟ್ರೇಟ್ ಅವೇ ಬಿಗಿನ್ ವಿತ್ ಟುಡೇಸ್ ಕರೆಂಟ್ ಅಫೇರ್ಸ್. ಮೊದಲನೇದಾಗಿ ಆಸ್ ಯೂಶುವಲ್ ಪ್ರಮುಖ ಸ್ಥಳ, ಸುದ್ದಿಯಲ್ಲಿದ್ದಂತಹ ಪ್ರಮುಖ ಸ್ಥಳವನ್ನ ನಾನು ಮ್ಯಾಪ್ ಇನ್ ನ್ಯೂಸ್ ರೂಪದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ಸುದ್ದಿಯಲ್ಲಿದ್ದಂತಹ ಪ್ರಮುಖ ಸ್ಥಳ ಯಾವುದು? ಕಿಶ್ತವಾರ್ ನ್ಯಾಷನಲ್ ಪಾರ್ಕ್. ಪ್ರಶ್ನೆ ಏನ್ ಕೇಳಬಹುದು? ಕಿಶ್ತವಾರ್ ನ್ಯಾಷನಲ್ ಪಾರ್ಕ್ ಅಥವಾ ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಅದರ ಜೊತೆಗೆ ಇತ್ತೀಚೆಗೆ ಯಾಕೆ ಅದು ಸುದ್ದಿಯಲ್ಲಿತ್ತು? ಎರಡನೇ ಕ್ವಶನ್ಗೆ ಮೊದಲು ಉತ್ತರ ಕೊಟ್ಬಿಡ್ತೀನಿ. ಇತ್ತೀಚೆಗೆ ಇಲ್ಲಿ ಹಿಮಚಿರತೆ ಅಥವಾ ಸ್ನೋ ಲೆಪರ್ಡ್ ಐಯುಸಿಎನ್ ಸ್ಟೇಟಸ್ ಪ್ರಕಾರ ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಈ ಹಿಮಚಿರತೆಯನ್ನ ಎಂಡೇಂಜರ್ಡ್ ಆಗಿ ಕ್ಲಾಸಿಫೈ ಮಾಡಲಾಗಿದೆ. ಇಂತಹ ಹಿಮಚಿರತೆ ಇತ್ತೀಚೆಗೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂದಿತ್ತು. ಯಾವುದು? ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪ್ರಶ್ನೆ, ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇಟ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸದ್ಯಕ್ಕೆ ಜಮ್ಮು ಅಂಡ್ ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಈ ಒಂದು ಭಾಗದಲ್ಲಿ ನಿಮಗೆ ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನ ಇದೆ. ರೈಟ್, ಸೊ ಕೇಳ್ಬೋದು ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನ, ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್, ಸ್ಟೇಟ್ ಅವೇ ದಿ ಫಸ್ಟ್ ಕ್ವಶನ್. ಇತ್ತೀಚೆಗೆ 6ನೇ ಹಿಂದೂ ಮಹಾಸಾಗರ ಸಮ್ಮೇಳನ ನಡೆಯುತ್ತೆ. ಹಾಗಾದ್ರೆ ಈ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ನಡೆದಂತಹ ಸ್ಥಳ ಯಾವುದು? ವಿಚ್ ಕಂಟ್ರಿ ಹೋಸ್ಟೆಡ್ ದಿ 6th ಎಡಿಷನ್ ಆಫ್ ಇಂಡಿಯನ್ ಓಷನ್ ಕಾನ್ಫರೆನ್ಸ್? ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಮಯನ್ಮಾರ್ ಈ 4 ದೇಶಗಳಲ್ಲಿ ಎಲ್ಲಿ ನಡೆಯುತ್ತೆ? ಇಟ್ ವಾಸ್ ಹೆಲ್ಡ್ ಇನ್ ಢಾಕಾ. ಯಾವ ದೇಶದ ರಾಜಧಾನಿ? ಬಾಂಗ್ಲಾದೇಶ್ ದೇಶದ ರಾಜಧಾನಿಯಾದಂತಹ ಢಾಕಾದಲ್ಲಿ 6ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಇತ್ತೀಚೆಗೆ ನಡೆಯಿತು. ಇದರಲ್ಲಿ ಭಾರತ ಕೂಡ ಭಾಗವಹಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆ ಕೇಳಬಹುದು? ಹಿಂದೂ ಮಹಾಸಾಗರ ಯಾವ ದೇಶಕ್ಕೆ ಹೊಂದಿಕೊಂಡಿದೆ ಅಂತ ಕೇಳ್ಬೋದು, ಅಥವಾ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಇರುವಂತಹ ದೇಶಗಳು ಯಾವ್ಯಾವುದು ಅಂತ ಕೇಳ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಭಾರತ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಭಾರತ ಆದ್ಮೇಲೆ ಬಾಂಗ್ಲಾದೇಶ್ ಬರುತ್ತೆ, ಬಾಂಗ್ಲಾದೇಶ್ ಆದ್ಮೇಲೆ ನಿಮ್ಗೆ ಮಯನ್ಮಾರ್ ಬರುತ್ತೆ, ಹಿಂದೆ ಬರ್ಮಾ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಥಾಯ್ಲೆಂಡ್ ಇದೆ, ಮಲೇಷಿಯಾ ಕೂಡ ಬರುತ್ತೆ, ಇಂಡೋನೇಷ್ಯಾ ಬರುತ್ತೆ, ಶ್ರೀಲಂಕಾ ಮರೆಯೋ ಹಾಗೆ ಇಲ್ಲ. ಜೊತೆಗೆ ಮಾಲ್ಡೀವ್ಸ್ ಚಿಕ್ಕ ಕಂಟ್ರಿ ಅಂತ ಹೇಳ್ಬಿಟ್ಟು ಕಡೆಗಣಿಸ್ಬೇಡಿ. ಅದ್ರ ಜೊತೆಗೆ ಮ್ಯಾಡಗಾಸ್ಕರ್, ಸೌತ್ ಆಫ್ರಿಕಾ, ಸಿಶೆಲ್ಸ್, ಸೊಮಾಲಿಯಾ, ಕಿನ್ಯಾ, ತಾಂಜೇನಿಯಾ ಇವೆಲ್ಲವನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿತ್ತು ತಾಂಜೇನಿಯಾದಲ್ಲಿ ಇರುವಂತಹ ಒಂದು ಸರೋವರ ಲೇಕ್ ನ್ಯಾಟ್ರಾನ್ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು? ಯಾಕಂದ್ರೆ ಈ ಕೆರೆ ಅಥವಾ ಈ ಲೇಕ್ ಅಲ್ಲಿ ಇರುವಂತಹ ನೀರು ಎಷ್ಟು ಉಪ್ಪು ಆಗಿತ್ತಂದ್ರೆ, ಅಥವಾ ಉಪ್ಪಿನ ಅಂಶ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಬಂದು ಯಾವುದೇ ಒಂದು ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಈ ನೀರನ್ನ ಮುಟ್ಟಿದ್ರೆ ಸಾಕು, ಟಚ್ ಮಾಡಿದ್ರೆ ಸಾಕು, ಸತ್ತೋಗ್ತವೆ. ಹಾಗಾಗಿ ಇದನ್ನ ಡೆಡ್ಲಿಯೆಸ್ಟ್ ಲೇಕ್ ಅಂತ ಕರೀತಾ ಇದ್ರು. ಲೇಕ್ ನ್ಯಾಟ್ರಾನ್ ಅಲ್ಲಿದೆ, ತಾಂಜೇನಿಯಾದಲ್ಲಿದೆ. ಓಕೆ, ನೆಕ್ಸ್ಟ್ IOC ಬಗ್ಗೆ ನೋಡೋದಾದ್ರೆ ಈ ಕಾನ್ಫರೆನ್ಸ್ ನ 6ನೇ ಆವೃತ್ತಿ 2023 ಅಂದ್ರೆ ಇವಾಗ ನಡೀತಾ ಇದೆ. ಇದರ ಉದ್ದೇಶ ಹಿಂದೂ ಮಹಾಸಾಗರದಲ್ಲಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳೋದು. ಇಷ್ಟೂ ದೇಶಗಳು, ಈ ಒಂದು ವ್ಯಾಪ್ತಿಯಲ್ಲಿ ಇರುವಂತಹ ಅಷ್ಟೂ ದೇಶಗಳು ಒಟ್ಟಾಗಿ ಬಂದ್ಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡಿಕೊಂಡು ಹೇಗೆ ನಾವು ಹಿಂದೂ ಮಹಾಸಾಗರದ ಸುರಕ್ಷತೆಯನ್ನ ಕಾಪಾಡ್ಕೊಳ್ಬೇಕು, ಕಡಲ್ಗಳಾಗಿರ್ಬೋದು ಅಥವಾ ಇತರೆ ವೈರಿ ರಾಷ್ಟ್ರಗಳಾಗಿರ್ಬೋದು, ಈ ಎಲ್ಲರ ಕಡೆಯಿಂದ ನಮ್ಮ ಪ್ರದೇಶವನ್ನ ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಪ್ರದೇಶದ ಸುಸ್ಥಿರ ಅಭಿವೃದ್ಧಿಗಾಗಿ, ಸಸ್ಟೈನಬಲ್ ಡೆವಲಪ್ಮೆಂಟ್ಗಾಗಿ ನಾವು ಏನೆಲ್ಲ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡ್ತಾರೆ. ಸೊ ಇತ್ತೀಚೆಗೆ 6ನೇ ಆವೃತ್ತಿ ನಡೆದಂತಹ ಸ್ಥಳ ಯಾವುದು? ಬಾಂಗ್ಲಾದೇಶ್. ಅಂಡ್ ಥೀಮ್ ಏನಾಗಿತ್ತು? ಪೀಸ್, ಪ್ರಾಸ್ಪೆರಿಟಿ ಅಂಡ್ ಪಾರ್ಟ್ನರ್ಶಿಪ್ ಫಾರ್ ಅ ರೆಸಿಲಿಯಂಟ್ ಫ್ಯೂಚರ್. ಪೀಸ್, ಪ್ರಾಸ್ಪೆರಿಟಿ ಅಂಡ್ ಪಾರ್ಟ್ನರ್ಶಿಪ್ ಫಾರ್ ಅ ರೆಸಿಲಿಯಂಟ್ ಫ್ಯೂಚರ್ ಇದರ ಥೀಮ್ ಆಗಿತ್ತು. ಇನ್ನು IOC ಅಂದ್ರೆ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಅಥವಾ ಹಿಂದೂ ಮಹಾಸಾಗರ ಸಮ್ಮೇಳನ ಏನಪ್ಪಾ ಇದು? ಇದು ಒಂದು ಸಲಹಾ ವೇದಿಕೆ. ಇರುವಂತಹ ಅಷ್ಟು ಸದಸ್ಯ ರಾಷ್ಟ್ರಗಳು ಒಟ್ಟಾಗಿ ವರ್ಷಕ್ಕೊಂದ್ಸಲಿ ಬಂದು ಇಲ್ಲಿ ಒಗ್ಗಟ್ಟಾಗಿ ಆಗು ಹೋಗುಗಳು, ಈ ಇಂಡಿಯನ್ ಓಷನ್ ಗೆ ಅಥವಾ ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ಬೇಕು, ಏನೆಲ್ಲ ಚಾಲೆಂಜಸ್ ಇದೆ, ಅದನ್ನೆಲ್ಲ ಹೇಗೆ ಅಡ್ರೆಸ್ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡುವಂತಹ ಪ್ಲಾಟ್ಫಾರ್ಮು ಅಥವಾ ವೇದಿಕೆ. ಇದರ ಫಸ್ಟ್ ಕಾನ್ಫರೆನ್ಸ್ 2016ರಲ್ಲಿ ಸಿಂಗಾಪುರಲ್ಲಿ ನಡೆದಿತ್ತು. ಇದರ ಗೋಲ್ ಏನಾಗಿದೆ? ಭದ್ರತೆ, ಬೆಳವಣಿಗೆ ಮತ್ತು ಪ್ರಾದೇಶಿಕ ಸಹಕಾರ. ಎಲ್ಲಿ? ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿ ಭದ್ರತೆ, ಬೆಳವಣಿಗೆ ಮತ್ತು ಪ್ರಾದೇಶಿಕ ಸಹಕಾರವನ್ನ ಒದಗಿಸೋದು. ಅಷ್ಟೇ ಅಲ್ಲದೆ ಇದರ ಪ್ರಮುಖ ಉದ್ದೇಶ ಮತ್ತೊಂದಿದೆ. ಏನಪ್ಪಾ ಅಂದ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿದಂತಹ ಸಾಗರ್ ಎಂಬ ಇನಿಷಿಯೇಟಿವ್, ಸಾಗರ್ ಎಂಬ ಯೋಜನೆಗೆ ಒತ್ತನ್ನ ನೀಡುವುದು. ಸಾಗರ್ ಅಂದ್ರೆ ಏನು?
security and growth for all in the region. Security and growth for all in the region. Alright, next, ಇತ್ತೀಚೆಗೆ ವಲಸೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್, ಈ ಸಂಸ್ಥೆಯ ನೂತನ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಗ್ರೇಟ್ ಜಾನ್ಸನ್ನ, ಆಮಿ ಪೋಪಾ, ಸೆಲಿನಾ ಹೇಲಿನಾ ಅಥವಾ ಮಿಲಿಂಡಾ ಸಿನ್ನಾ? ಯಾರು? ವಲಸೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ, ಇದು ಒಂದು ಫೇಮಸ್ ರಿಪೋರ್ಟ್ ಬಿಡುತ್ತೆ, ತಮಗೆಲ್ಲ ಗೊತ್ತಿರಬಹುದು. ಅದರ ಹೆಸರು ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್. ಅಥವಾ ವರದಿಯನ್ನ ಯಾವ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ವಲಸೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್, ಇದರ ನೂತನ ಮಹಾನಿರ್ದೇಶಕರಾಗಿ ಆಮಿ ಪೋಪ್ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. 1951ರಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯಾಗಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಸ್ಥಾಪನೆ ಆಗುತ್ತೆ. ಇದರ ಒಟ್ಟು ಸದಸ್ಯರು ಸದ್ಯಕ್ಕೆ 175. ಇದರಲ್ಲಿ ಭಾರತವು ಕೂಡ ಸದಸ್ಯ ರಾಷ್ಟ್ರವಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಎಕ್ಸಸೈಸ್ ಜಲ್ ರಾಹತ್ ಅಂತ ನಡೀತು. ಸಮರಾಭ್ಯಾಸವಾದಂತಹ ಅಥವಾ ಜನರಲ್ ಎಕ್ಸಸೈಸ್ ಅಂತ ಕರೀಬಹುದು. ಜಲ್ ರಾಹತ್ ನಡೀತು. ಈ ಜಲ್ ರಾಹತ್ ಯಾವ ಒಂದು ಪಡೆಗೆ ಸಂಬಂಧಿಸಿದೆ? ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ಅಥವಾ ನನ್ ಆಫ್ ದಿ ಅಬೌವ್? ಈ 4 ಪಡೆಗಳಲ್ಲಿ ಯಾವ ಪಡೆಗೆ ಜಲ್ ರಾಹತ್ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಇಂಡಿಯನ್ ಆರ್ಮಿ ಅಂತ ಮಾರ್ಕ್ ಮಾಡಿ. ಬಿಕಾಸ್ ಇತ್ತೀಚೆಗೆ ಇಂಡಿಯನ್ ಆರ್ಮಿಯವರು ಏನ್ ಮಾಡ್ತಾರೆ, ಈ ಜಲ್ ರಾಹತ್ ಅನ್ನೋ ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನ ಫ್ಲಡ್ ರಿಲೀಫ್ ಎಕ್ಸಸೈಸ್ ಅಂತ ಕರೀತಾರೆ. ಅತಿವೃಷ್ಟಿ ಆದಾಗ ಹೇಗೆ ಜನರನ್ನ ಕಾಪಾಡಬೇಕು ಅದರ ಒಂದು ಅಣುಕು ಪರೀಕ್ಷೆ ಆಗಿತ್ತು, ಅಣುಕು ಎಕ್ಸಸೈಸ್ ಆಗಿತ್ತು. ಅದನ್ನ ಇತ್ತೀಚೆಗೆ ಇಂಡಿಯನ್ ಆರ್ಮಿಯವರು ಕಂಡಕ್ಟ್ ಮಾಡ್ತಾರೆ. ಮುಂದೆ ಇತ್ತೀಚೆಗೆ UPSC, ದಟ್ ಈಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ನೂತನ ಅಧ್ಯಕ್ಷರು ಬಂದಿದ್ದಾರೆ. ಅವರ ಹೆಸರೇನು? ಇತ್ತೀಚೆಗೆ ಯಾರು ನೂತನ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಅನೂಪ್ ಸೂದ್, ಅನುಪಮ್ ಮಿತ್ತಲ್, ಮನೋಜ್ ಸೋನಿ, ಸ್ಮಿತಾ ನಾಗರಾಜ್? ಯಾವುದು? ಅನೂಪ್ ಸೂದ್, ಅನುಪಮ್ ಮಿತ್ತಲ್, ಮನೋಜ್ ಸೋನಿ ಅಥವಾ ಸ್ಮಿತಾ ನಾಗರಾಜ್? ಯಾವುದು? ರೈಟ್ ಆನ್ಸರ್ ಇಸ್ ಮನೋಜ್ ಸೋನಿ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪೊಟೆನ್ಷಿಯಲ್ ಟಾಪಿಕ್. ಯಾವುದೇ ಎಕ್ಸಾಮ್ ಆಗಲಿ, UPSC ಆಗಲಿ, KPSC ಆಗಲಿ ಅಥವಾ PSI ಆಗಲಿ, PC ಆಗಲಿ, UPSC ಅಥವಾ ಸ್ಟೇಟ್ PSC ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಥವಾ ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಮೊಟ್ಟ ಮೊದಲನೇದಾಗಿ UPSCಗೆ ಸಂಬಂಧಪಟ್ಟಂತೆ ಬೇಸಿಕ್ ಸ್ವಾತಂತ್ರ್ಯ ಸಿಗೋ ಮುಂಚೆ ಹೋಗೋಣ ಅಂತೆ. ಕೇಂದ್ರ ನಾಗರಿಕ ಸೇವೆಗಳ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಲಾರ್ಡ್ ಕಾರ್ನ್ವಾಲಿಸ್. ನಂತರ ICS ಅಂದ್ರೆ ಇವಾಗ ಸದ್ಯಕ್ಕೆ ಏನ್ IAS ಅಂತ ಕರಿತೀವಲ್ಲ, ಮೋಸ್ಟ್ ಪಾಪ್ಯುಲರ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ, ಅದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ICS ಅಂತ ಕರಿತಾ ಇದ್ರು. ಇಂಡಿಯನ್ ಸಿವಿಲ್ ಸರ್ವಿಸಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇವಾಗ ಕರಿತೀವಿ. ಸ್ವತಂತ್ರ ಪೂರ್ವದಲ್ಲಿ ಅದಕ್ಕೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಕರಿತಾ ಇದ್ರು. ಅದನ್ನ ತೇರ್ಗಡೆ ಆದಂತಹ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ್ ಟಾಗೋರ್, ದಿ ಬ್ರದರ್ ಆಫ್ ರವೀಂದ್ರನಾಥ್ ಟಾಗೋರ್ ಅವರ ಸೋದರರು ಇವರು. ನೆಕ್ಸ್ಟ್, ವಿಶ್ವ ಸುಸ್ಥಿರ ಸಾರಿಗೆ ದಿನವನ್ನ ಇತ್ತೀಚೆಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಥವಾ ಅಬ್ಸರ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಲಾಯಿತು. ಎಲ್ಲಿ? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ, ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇತ್ತೀಚೆಗೆ ನವೆಂಬರ್ 26 ಇನ್ನು ಮುಂದೆ ನಾವು ವಿಶ್ವ ಸುಸ್ಥಿರ ಸಾರಿಗೆ ಅಥವಾ ವರ್ಲ್ಡ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಡೇ ಅನ್ನಾಗಿ ಆಚರಣೆ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಲಾಯಿತು. ಹಾಗಾಗಿ ಸ್ಟಾರ್ಟಿಂಗ್ ಫ್ರಮ್ 2023 ಇನ್ಮೇಲೆ ಪ್ರತಿ ವರ್ಷ ನವೆಂಬರ್ 26 ಏನಿರುತ್ತೆ? ವಿಶ್ವ ಸುಸ್ಥಿರ ಸಾರಿಗೆ ದಿನ. ಯಾರು ಶುರು ಮಾಡಿದ್ದು? UNGA, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ನೆಕ್ಸ್ಟ್, ಹಿಂದೆ ಹೇಳಿದಂಗೆ UPSCಗೆ ಸಂಬಂಧಪಟ್ಟಂತೆ ಇನ್ನೊಂದು ಕೆಲವೊಂದು ಫ್ಯಾಕ್ಟ್ಸ್ ಇದೆ, ಅದನ್ನ ಹೇಳ್ತೀನಿ. ಭಾರತ ಆಡಳಿತ ಸೇವೆಯ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಇಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಕರಿತೀವಿ. ಅದೇ ಭಾರತ ಆಡಳಿತ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ನಂತರ ಕರ್ನಾಟಕದಲ್ಲಿ ನಾಗರಿಕ ಸೇವೆಯನ್ನ ಜಾರಿಗೆ ತಂದಂತಹವರು ಯಾರು? ದಿವಾನ್ ಶೇಷಾದ್ರಿ ಅಯ್ಯರ್. ನೆನಪಿರ್ಲಿ ಹೆಸರು, ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಸೇವೆಯನ್ನ ಜಾರಿಗೆ ತಂದಿರ್ತಾರೆ. ನೆಕ್ಸ್ಟ್, ಭಾರತ ಸಂವಿಧಾನದ 14ನೇ ಭಾಗ, ದಟ್ ಇಸ್ ಪಾರ್ಟ್ 14 ನಲ್ಲಿ ಇರುವಂತಹ ಆರ್ಟಿಕಲ್ 308, ಆರ್ಟಿಕಲ್ 308 ರಿಂದ ಆರ್ಟಿಕಲ್
23ರವರೆಗೆ ಸಾರ್ವಜನಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ UPSC ಆಗಿರ್ಬೋದು, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಆಗಿರ್ಬೋದು, ಅಥವಾ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಕೂಡ ಆಗಿರ್ಬೋದು, ಎಲ್ಲವೂ ಸಹ ಇದೇ ಪ್ರೊವಿಷನ್ಸ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಸ್ಪೆಸಿಫಿಕಲಿ ನೋಡೋದಾದ್ರೆ ಆರ್ಟಿಕಲ್ 315 ಅಡಿಯಲ್ಲಿ UPSC ಮತ್ತು ಸ್ಟೇಟ್ PSCs ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಜೊತೆಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅನ್ನ ರಚನೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಆರ್ಟಿಕಲ್ 316 ಪ್ರಕಾರ UPSC ಇರುವಂತಹ ಚೇರ್ಮನ್ ಮತ್ತು ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡುವಂತಹವರು ಯಾರಪ್ಪ? ಪ್ರೆಸಿಡೆಂಟ್, ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದೇ ರೀತಿ ಆರ್ಟಿಕಲ್ 316 ಕ್ಲಾಸ್ ಎ ಪ್ರಕಾರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಮತ್ತು ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡುವಂತಹ ವ್ಯಕ್ತಿ ಯಾರಾಗಿರ್ತಾರೆ? ಗವರ್ನರ್ ಆಫ್ ಅ ಸ್ಟೇಟ್. ರೈಟ್. ನೆಕ್ಸ್ಟ್ 2022ನೇ ಸಾಲಿನ ಚಾವುಂಡರಾಯ ಪ್ರಶಸ್ತಿಯನ್ನ ಯಾರಿಗೆ ಕೊಡಲಾಗಿದೆ? ರಾಧಾಕೃಷ್ಣನ್, ಕೃಷ್ಣಮೂರ್ತಿ, ಅನೂಪ್ ಭಂಡಾರಿ ಅಥವಾ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ರಾಧಾಕೃಷ್ಣನ್ ಅವರಿಗೆ 2022ನೇ ಸಾಲಿನ ಚಾವುಂಡರಾಯ ಪ್ರಶಸ್ತಿಯನ್ನ ಇತ್ತೀಚೆಗೆ ಕೊಡಲಾಗಿದೆ. ರೈಟ್. ನೆಕ್ಸ್ಟ್, ಭಾರತ ಸಂವಿಧಾನದ 165ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಅಟಾರ್ನಿ ಜನರಲ್ ಆಫ್ ಇಂಡಿಯಾ, CAG, that is Comptroller and Auditor General of India, Advocate General of India, or none of the above. Article 165 ಸಂವಿಧಾನದ ಆರ್ಟಿಕಲ್ 165 ಅಥವಾ 165ನೇ ವಿಧಿ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಬಗ್ಗೆ ಹೇಳುತ್ತೆ, ಅಥವಾ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಡ್ವೊಕೇಟ್ ಜನರಲ್ ಅಥವಾ ಸೀನಿಯರ್ ಲಾ ಆಫೀಸರ್ ಆಫ್ ಅ ಸ್ಟೇಟ್ ಅವರ ಕುರಿತಂತೆ ಮಾತನಾಡುತ್ತೆ. ಅದೇ ರೀತಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಯಾವ ವಿಧಿ ಹೇಳುತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲರ್ಟ್. ಸೊ ಸುದ್ದಿಯಲ್ಲಿ ಹಾಕಿತ್ತು, ಇತ್ತೀಚೆಗೆ ಪ್ರಭುಲಿಂಗ್ ನಾವದ್ಗಿ, ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಪ್ರಭುಲಿಂಗ್ ನಾವದ್ಗಿ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ, ರೆಸಿಗ್ನೇಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಹೊಸದಾಗಿ ಇನ್ನು ಯಾರು ಅಂತ ಡಿಸೈಡ್ ಮಾಡಲಾಗಿಲ್ಲ. ಸೊ ಅದು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಂಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅಲರ್ಟ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟ ಆಗಿತ್ತು, ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನೋಟ್ಸ್ ಮಾಡೋದನ್ನ ಮರಿಬೇಡಿ. ನಾನು ಡಾಕ್ಯುಮೆಂಟ್ ಶೇರ್ ಮಾಡಿದ್ರು ಕೂಡ ನೀವು ಸ್ವತಃ ಹ್ಯಾಂಡ್ ರಿಟನ್ ನೋಟ್ಸ್ ಏನ್ ಮಾಡ್ತೀರಿ, ಅದಕ್ಕಿಂತ ಅದ್ಭುತವಾದ ಮತ್ತೊಂದು ನೋಟ್ಸ್ ಇಲ್ಲ, ಮ್ಯಾಗ್ಝಿನ್ ಇಲ್ಲ. ಸೊ ಹಾಗಾಗಿ ಈ ಡಾಕ್ಯುಮೆಂಟ್ ಶೇರ್ ಮಾಡಿದ್ರು ಕೂಡ ನಿಮ್ಮ ಸ್ವಂತ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಿಮ್ಮ ಓನ್ ನೋಟ್ಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ. ಬಾಯ್.